ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಎಬೆನ್ಸನ್ ಸೇವೆಯ ಭಾನುವಾರದ ಆರಾಧನೆಗೋಸ್ಕರ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೀನಿ. I am Professor Ebenson Ministries of India. ಇವರು ಪ್ರೊಫೆಸರ್ ಎಬೆನ್ಸನ್ ಮಿನಿಸ್ಟ್ರಿಯ ಸೇವೆ ಮಾಡ್ತಾ ಇದ್ದಾರೆ. For today's meditation, let us turn to the Psalms 126, verse 1 and 2. ಇವತ್ತಿನ ಒಂದು ಧ್ಯಾನಕ್ಕಾಗಿ ನಾವು ಕೀರ್ತನೆಗಳು 126ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. When the Lord turned again the captivity of Zion, we were like them that dream. Then was our mouth filled with laughter and our tongue with singing. Then said they among the heathen, the Lord hath done great things for them. ಕೀರ್ತನೆಗಳು 126ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದಿಕೊಳ್ಳೋಣ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂಥವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. When God turned the captivity of Jews in Babylon, their heart filled with laughter. ಯೆಹೂದ್ಯರು ಬೆಬಿಲೋನ್ನಿಂದ ಹೊರಬಂದಾಗ ಅವರ ಜೀವಿತದಲ್ಲಿ ನಗುವನ್ನು ಅವರು ಕಂಡರು. The deliverance of Israel came from God. ಅವರ ಒಂದು ವಿಮೋಚನೆ, ಬಿಡುಗಡೆ ಅದು ದೇವರಿಂದಲೇ ಬಂದಿತ್ತೆಂಬುದಾಗಿ ನೋಡುತ್ತೇವೆ. The weeping of the afflicted turned to shouts of joy. ಅವರು ದುಃಖದಿಂದ ಅವರು ಕಣ್ಣೀರಿನಲ್ಲಿರುವಾಗ ಅವರು ಹರ್ಷದೊಡನೆ ಅವರು ಹರ್ಷಗೀತದಿಂದ ಹೊರಗೆ ಬಂದರು. So sudden and overwhelming was their joy that they felt like men in a trance. ಅವರು ಬಹಳ ದುಃಖದಿಂದ ಇದ್ದಾಗ ಅವರು ಹೊರಬಂದಾಗ ಅವರಿಗೆ ಒಂದು ಮನಸ್ಸಿನಲ್ಲಿ ಏನು ಹರ್ಷೋಲ್ಲಾಸ ಆದಂಥದ್ದನ್ನು ಅವರು ಅನುಭವಿಸಿದರು. The true meaning of this psalm also refers to the captivity of mankind under sin, death, and the devil, and the redemption purchased by the blood of Jesus Christ. ಈ ಒಂದು ಅಧ್ಯಾಯದ ಒಂದು ಅರ್ಥವು ಕೂಡ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಮರಣದಿಂದ ವಿಮೋಚಿಸಿ ನಮ್ಮನ್ನು ಯೇಸು ಕ್ರಿಸ್ತನಿನ ರಕ್ತದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಂತೋಷಕ್ಕೆ ನಡೆಸುವಂತವನಾಗಿದ್ದಾನೆ. Mankind was set at liberty from the kingdom of darkness. ಕತ್ತಲೆಯ ರಾಜ್ಯದಿಂದ ಪ್ರಪಂಚದ ಎಲ್ಲ ಜನರು ಕೂಡ ಆ ಒಂದು ಅಂಧಕಾರದ ಅಧೀನದಲ್ಲಿ ಮುಳುಗಿ ಹೋಗಿದ್ದರು. This psalm is also a prophecy of the redemption that should come by Jesus Christ and the gospel. ಯೇಸು ಕ್ರಿಸ್ತನಿಂದ ಸುವಾರ್ತೆಯ ಮುಖಾಂತರ ಬರಬೇಕಾದಂಥ ಪ್ರವಾದನ ಒಂದು ಕಾರ್ಯಕ್ಕೆ ಈ ಒಂದು ಕೀರ್ತನೆಯು ನಮಗೆ ಸದೃಶ್ಯವಾಗಿದೆ. We have been set free from sin, multitude of troubles, depression of spirit, backsliding, and from grievous doubts and unbelief. ನಮ್ಮನ್ನು ಸಂದೇಹದಿಂದ, ಖಿನ್ನತೆಯಿಂದ, ಪಾಪಗಳಿಂದ ವಿಮೋಚಿಸಿ ನಮ್ಮನ್ನು ಒಂದು ಬಿಡುಗಡೆಗೆ ನಡೆಸುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ. You can inherit all promises and blessings of the finished work of the cross. ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಕಾರ್ಯದಿಂದ ನಮಗೆ ಆಶೀರ್ವಾದವು, ನಮಗೆ ಎಲ್ಲ ಒಂದು ಆಶೀರ್ವಾದಗಳು ಹಾಗೂ ಬಿಡುಗಡೆ ನಮಗೆ ದೊರಕುವಂತದ್ದಾಗಿದೆ. It is ours by faith in Jesus Christ. ಅದು ನಮಗೆ ನಂಬಿಕೆಯಿಂದ ಅದೆಲ್ಲವೂ ಕೂಡ ಅದು ನಮ್ಮದಾಗಿ ಆಗ್ತದೆ. Satan wants to separate you from God by doubt, lies, and unbelief. ಸೈತಾನನು ನಮ್ಮನ್ನು ಆ ಸುಳ್ಳಿನಿಂದಲೂ ಸಂದೇಹದಿಂದಲೂ ಹಾಗೂ ಅಪನಂಬಿಕೆಯಿಂದ ನಮ್ಮನ್ನು ದೇವರಿಂದ ದೂರ ಪಡಿಸಲಿಕ್ಕೆ ಆತನು ಪ್ರಯತ್ನಿಸುವವನಾಗಿದ್ದಾನೆ. God wants that none should perish, but all should have everlasting life. ದೇವರ ಉದ್ದೇಶ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. Dealing with the impossible situation is the realm of God. ಯಾವುದು ಅಸಾಧ್ಯವಾಗಿ ಕಾಣ್ತದೋ ಅದನ್ನು ಸಾಧ್ಯವಾಗಿ ಮಾಡುವಂಥದ್ದು ಅದು ದೇವರ ಕಾರ್ಯವಾಗಿದೆ. Man can operate in the realm of the possible. ಮನುಷ್ಯನು ತಾನು ಏನು ಸಾಧ್ಯವೋ ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. God allows your enemies, haters, and Satan to create situational problems in your life. ನಮ್ಮ ಜೀವಿತದಲ್ಲಿ ಸೈತಾನನು, ವೈರಿಗಳು ಹಾಗೂ ಶತ್ರುಗಳು ನಮ್ಮನ್ನ ಒಂದು ಸಾಂದರ್ಭಿಕ ಒಂದು ವಿರೋಧಕ್ಕೆ ನಮ್ಮನ್ನ ನಡೆಸುವವರಾಗಿದ್ದಾರೆ. God can bring you out of all afflictions.
ದೇವರು ನಮ್ಮನ್ನ ಎಲ್ಲಾ ಬಾಧೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. God reveals himself to those who call upon his name. ಆತನ ಹೆಸರನ್ನ ಕರೆಯುವಂತವರೆಲ್ಲರಿಗೆ ಆತನು ತನ್ನನ್ನು ಪ್ರಕಟಿಸಿಕೊಳ್ಳುವವನಾಗಿದ್ದಾನೆ. As a believer, you must endure and enjoy the trying of your faith. ನಮ್ಮ ನಂಬಿಕೆಗೆ ಬರುವಂತ ಒಂದು ಬಾಧೆಗಳು, ನಂಬಿಕೆಗೆ ಆಗುವಂತ ಶೋಧನೆಗಳನ್ನು ಜಯಿಸಲಿಕ್ಕೆ ನಾವು ಶಕ್ತರಾಗಿರುವಂತ ವಿಶ್ವಾಸಿಗಳಾಗಿರಬೇಕು. James chapter 1 verse 2. ನಾವು ಯಾಕೋಬ 1:2 ಓದಿಕೊಳ್ಳುತ್ತೇವೆ. Count it all joy, my brothers, whenever you fall into various trials. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಎಂಬುದಾಗಿದೆ. The Israelites had to face an impossible situation when they were standing in front of the Red Sea. ಇಸ್ರಾಯೇಲ್ ಜನರು ಒಂದು ದೊಡ್ಡ ಸಮಸ್ಯೆಗೆ ಎದುರಾದಂಥ ಪರಿಸ್ಥಿತಿ ಯಾವುದು ಅಂತ ಹೇಳಿದ್ರೆ, ಅವರು ಕೆಂಪು ಸಮುದ್ರದ ದಡದಲ್ಲಿ ಬಂದು ನಿಂತಂತ ಸಮಯವಾಗಿದೆ. That situation was for the manifestation of the mighty power of God. ಅದು ದೇವರ ಶಕ್ತಿಯನ್ನು ತೋರ್ಪಡಿಸುವಂತ, ಪ್ರಕಟಗೊಳಿಸುವಂತ ಒಂದು ಸಂದರ್ಭ ಅದಾಗಿರುತ್ತದೆ. God made a way where there seemed to be no way. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದೇವರು ದಾರಿಯನ್ನ ಮಾಡುವವನಾಗಿದ್ದಾನೆ. God opened a new way under the ocean for his people. ಆತನು ತನ್ನ ಜನರಿಗೋಸ್ಕರ ಸಮುದ್ರ ಮಧ್ಯದಲ್ಲಿ ದಾರಿಯನ್ನ ಆತನು ಮಾಡಿಕೊಟ್ಟನು. You may not see God in the beauty and splendor of your life, but in the trouble of life. ನಾವು ಸಂತೋಷವಾಗಿರುವಾಗ, ವೈಭವದಿಂದಿರುವಾಗ ದೇವರ ಕಾರ್ಯಗಳನ್ನು ನೋಡಲಿಕ್ಕೆ ನಮಗಾಗುವುದಿಲ್ಲ. ಆದರೆ ಕಷ್ಟಗಳು ಬಂದಾಗ ನಾವು ದೇವರನ್ನ ಕಾಣಬಹುದು. When you are in a desperate situation, it is not the time to cry, it is the time to run to the word of God. ಕಷ್ಟಗಳು ಬಂದಾಗ ನಾವು ದೇವರ ಹತ್ರ ಬಂದು ಆತನಿಂದ ನಾವು ಬಿಡುಗಡೆಯನ್ನು ಹೊಂದಿದವರಾಗಿರಬೇಕು. Do not quit. God is still going to make you laugh. ನಾವು ಬಿಟ್ಟು ಹೋಗಬಾರದು. ನಾವು ದೇವರು ನಮ್ಮನ್ನು ನಗುವನ್ನ ತರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. God allowed this trouble on your child, business and finance because he is going to use it to reveal himself as helper, deliverer and healer. ನಮ್ಮ ಒಂದು ವ್ಯಾಪಾರದಲ್ಲಿ, ನಮ್ಮ ಒಂದು ಜೀವಿತದಲ್ಲಿ, ನಮ್ಮ ಒಂದು ಸೇವೆಯಲ್ಲಿ ಆಗುವಂಥ ಕಷ್ಟ ನಷ್ಟಗಳಲ್ಲಿ ದೇವರು ತನ್ನ ಪ್ರಕಟಿಸಿಕೊಂಡು ತನ್ನ ಸಹಾಯವನ್ನ ನಮಗೆ ಆತನು ನೀಡುವವನಾಗಿದ್ದಾನೆ. Jesus is your way maker, miracle worker and heavy burden bearer. ಆತನು ನಮಗೆ ಮಾರ್ಗ ಮಾಡುವಂಥವನು, ಕಾರ್ಯಗಳನ್ನು ಮಾಡುವಾತನು, ನಮ್ಮ ಹೊರೆಗಳನ್ನು ಹೊರುವಂತ ದೇವರು ಆತನಾಗಿದ್ದಾನೆ. Do not backslide or quit. God is still going to make you laugh. ನಾವು ಹಿಂತಿರುಗಿ ಹೋಗಬಾರದು, ನಾವು ಹಿಂಜರಿಯಬಾರದು. ನಾವು ದೇವರನ್ನೇ ನಾವು ಹಿಂಬಾಲಿಸುವಂತವರಾಗಿರಬೇಕು. God is about to give you a turnaround. ದೇವರು ನಮಗೆ ಆ ಪರಿಸ್ಥಿತಿಯನ್ನ ಆತನು ಅದಲು ಬದಲು ಮಾಡಿಕೊಡುವವನಾಗಿದ್ದಾನೆ. Go to the next level, focusing on faith and not on situations or sight. ನಾವು ಪರಿಸ್ಥಿತಿಗಳಿಂದ, ಕಾಣುವಂಥದ್ರಿಂದ ನಾವು ಬೇಸರಗೊಳ್ಳದೆ ನಮ್ಮ ದೃಷ್ಟಿಯನ್ನು ದೇವರ ಮೇಲಿಟ್ಟು ನಾವು ಧೈರ್ಯದಿಂದ ಮುನ್ನುಗ್ಗಬೇಕೆಂಬುದಾಗಿ ತಿಳಿಯುತ್ತೇವೆ. If you walk by sight, you are going to perish. ನಾವು ನೋಡುವಂಥದ್ದನ್ನ ನೋಡಿದ್ರೆ ನಾವು ನಾಶ ಹೋಗ್ಲಿಕ್ಕಿದ್ದೇವೆ. Keep moving with God because fulfillment of promise is God's responsibility. ನಾವು ದೇವರೊಂದಿಗೆ ನಡೆಯುತ್ತಿರಬೇಕು. ಹಾಗೂ ಪ್ರವಾದನೆಗಳನ್ನು ಪೂರೈಸುವಂಥದ್ದು ಅದು ದೇವರ ಜವಾಬ್ದಾರಿಯಾಗಿರ್ತದೆ. The Bible says, is there anything too hard for the Lord? ಸತ್ಯವೇದ ಹೇಳ್ತದೆ, ಯಾವುದಾದ್ರೂ ನನಗೆ ಅಸಾಧ್ಯವಾದದುಂಟೋ ಎಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. May the Lord bless you all with these words. Amen. ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯಾದ ದೇವರೇ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನಾಗಿದ್ದಿ, ನೀನು ಕಾರ್ಯಗಳನ್ನು ಮಾಡುವಂಥವನಾಗಿದ್ದಿ. ಈಗ ನಾವು ಸಂದೇಶವನ್ನು ಕೇಳಿದಂತೆ ಸ್ವಾಮಿ, ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿ ಮಾಡಿಕೊಡುವಂಥವನಾಗಿದ್ದಿ. ನಮ್ಮ ಒಂದು ದೃಷ್ಟಿ ನಿನ್ನ ಮೇಲಿರುವಾಗ ಸ್ವಾಮಿ, ನೀನು ನಿನ್ನ ಕಾರ್ಯಗಳನ್ನು ತೋರ್ಪಡಿಸುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನೀನು ನಂಬಿಗಸ್ತನಾದಂಥ ದೇವರು, ವಾಗ್ದಾನಗಳನ್ನು ನೆರವೇರಿಸುವಾತನು, ಪ್ರವಾದನೆಗಳನ್ನು ನೆರವೇರಿಸುವಾತ ನೀನಾಗಿದ್ದಿ. ನಿನ್ನ ವಾಕ್ಯವೇ ಸತ್ಯವು, ನಿನ್ನ ಒಂದು ಸಂಕಲ್ಪವೇ ಅದು ನೆರವೇರುತ್ತದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನೀನು ನಿನ್ನ ಬೆಳಕನ್ನು, ನಿನ್ನ ಸತ್ಯವನ್ನು ತೋರ್ಪಡಿಸು. ನಮ್ಮ ಇಕ್ಕಟ್ಟಿನ, ಕಷ್ಟದ, ಚಿಂತೆಯ, ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ಕೂಡ ಸ್ವಾಮಿ, ನೀನು
ನಮ್ಮ ಮುಖದಲ್ಲಿ ನಗುವನ್ನು, ನಮ್ಮ ಹೃದಯದಲ್ಲಿ ಆನಂದವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡು, ಸಮಾಧಾನ ಕೊಡು. ನಾವು ನಿನ್ನಲ್ಲಿ ಆನಂದಿಸುವಂತೆ, ನಾವು ನಿನ್ನ ಹಿಂಬಾಲಿಸುವಂತೆ, ನಾವು ಹಿಂಜರಿಯದಂತೆ ನೀನು ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ನಿಂತಿರುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ನೀನು ವಾಕ್ಯ ಹೇಳುವಂತೆ ಸ್ವಾಮಿ, ನಾವು ಎಚ್ಚರಿಕೆಯಿಂದಿದ್ದು ನಿನ್ನನ್ನು ಹಿಂಬಾಲಿಸಿ, ನಿನ್ನನ್ನು ಘನಪಡಿಸಿ, ನಾವು ಆಶೀರ್ವದಿಸಲ್ಪಟ್ಟಂಥವರಾಗಿ ಜೀವನ ಮಾಡಿ ಅನೇಕರಿಗೆ ಆಶೀರ್ವಾದ ತರುವಂಥವರಾಗಿ ನೀನು ಉಪಯೋಗಿಸಬೇಕಾಗಿ ಈ ಪ್ರಾರ್ಥನೆಯನ್ನು, ಸ್ತೋತ್ರಗಳನ್ನು, ವಿಜ್ಞಾಪನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.